ಮತ್ತೊಮ್ಮೆ ಸ್ವಾಗತ ಮತ್ತು ಇದು ಲೆಕ್ಚರ್ ಸಂಖ್ಯೆ 43 ಮತ್ತು ಇಂದು ನಾವು ಮ್ಯಾಟ್ರಿಕ್ಸ್ನ ರ್ಯಾಂಕ್ ಅನ್ನು ಈ ಮ್ಯಾಟ್ರಿಕ್ಸ್ ಆಲ್ಜೀಬ್ರಾದ ಲೀನಿಯರ್ ಆಲ್ಜೀಬ್ರಾದ ಟಾಪಿಕ್ನಿಂದ ಮತ್ತು ನಾವು ನಮ್ಮ ಹಿಂದಿನ ಲೆಕ್ಚರ್ ಒಂದರಲ್ಲಿ ಉಲ್ಲೇಖಿಸಿರುವ ಪ್ರಾರಂಭದೊಂದಿಗೆ ವ್ಯಾಖ್ಯಾನವನ್ನು ಚರ್ಚಿಸುತ್ತೇವೆ. ಅದು ಮ್ಯಾಟ್ರಿಕ್ಸ್ ರ್ಯಾಂಕ್ ನಾನ್ಜೀರೋ ರೋಗಳ ಸಂಖ್ಯೆ ಅಥವಾ ಅದರ ರೆಡ್ಯೂಸ್ಡ್ ರೋ ಏಕಲಾನ್ ರೂಪಗಳಲ್ಲಿನ ಪಿವೋಟ್ಗಳ ಸಂಖ್ಯೆ. ಹಾಗಾಗಿ ಇದು ಅಂದರೆ ಈ ರೋ ರೆಡ್ಯೂಸ್ಡ್ ಏಕಲಾನ್ ಫಾರ್ಮ್ ಬಹಳ ಮುಖ್ಯವಾಗಿದೆ. ಅದು ನಮಗೆ ಮ್ಯಾಟ್ರಿಕ್ಸ್ ಬಗ್ಗೆ ಬಹಳಷ್ಟು ಹೇಳುತ್ತದೆ ಮತ್ತು ಇದು ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಇದನ್ನು ಈ ರ್ಯಾಂಕ್ ಬಗ್ಗೆ ಅನ್ವಯಗಳಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಮ್ಯಾಟ್ರಿಕ್ಸ್ ರ್ಯಾಂಕ್ ಪಿವೋಟ್ಗಳ ಸಂಖ್ಯೆಯಾಗಿದೆ. ನಮ್ಮ ರೆಡ್ಯೂಸ್ಡ್ ರೋ ಏಕಲಾನ್ ಫಾರ್ಮ್ನಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಉದಾಹರಣೆಗೆ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ. ಹಿಂದಿನ ಲೆಕ್ಚರ್ಗಳಲ್ಲಿ ಬಳಸಲಾದ ಅದರ ರೋ ರೆಡ್ಯೂಸ್ ಆಗಿರುವುದನ್ನು ಸಹ ಇಲ್ಲಿ ನೀಡಲಾಗಿರುವಂತೆ ನಾವು ನೋಡಿದ್ದೇವೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ರೋ ರೆಡ್ಯೂಸ್ಡ್ ಏಕಲಾನ್ ಫಾರ್ಮ್ ಆಗಿದೆ. ಮತ್ತು ಈಗ ಏನಾಗಿದೆ ಎಂದರೆ ನಾವು ಇಲ್ಲಿ ಪಿವೋಟ್ಗಳನ್ನು ಎಣಿಸಬೇಕಾಗಿದೆ. ಆದ್ದರಿಂದ ಒಂದು ಪಿವೋಟ್ ಮತ್ತು ಇದು ಒಂದು ಸಹ ಪಿವೋಟ್ ಮತ್ತು ಈ ಎರಡು ಪಿವೋಟ್ ಆಗಿದೆ. ಆದ್ದರಿಂದ ನಾವು 1 ರಿಂದ 3 ಅನ್ನು ಹೊಂದಿದ್ದೇವೆ. ಈ ರೋ ರೆಡ್ಯೂಸ್ಡ್ ಏಕಲಾನ್ ಫಾರ್ಮ್ನಲ್ಲಿ 3 ಪಿವೋಟ್ಗಳಿವೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ರ್ಯಾಂಕ್ 3. ಹಾಗಾಗಿ 3 ಪಿವೋಟ್ಗಳಿವೆ ಮತ್ತು ವ್ಯಾಖ್ಯಾನ ದ ಪ್ರಕಾರ ರ್ಯಾಂಕ್ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಬೇರೇನೂ ಅಲ್ಲ. ಇದು ರೆಡ್ಯೂಸ್ಡ್ ರೋ ಏಕಲಾನ್ ಫಾರ್ಮ್ನಲ್ಲಿನ ಹಲವಾರು ಪಿವೋಟ್ಗಳಾಗಿವೆ. ಇದು ಈ ಉದಾಹರಣೆಯಲ್ಲಿ 3 ಆಗಿದೆ. ಈ ವ್ಯಾಖ್ಯಾನದ ಒಂದು ಪರಿಣಾಮವೆಂದರೆ ನಾವು ಸುಲಭವಾಗಿ ಮಾಡಬಹುದು m ಕ್ರಾಸ್ n ಮ್ಯಾಟ್ರಿಕ್ಸ್ನ ರ್ಯಾಂಕ್ n ಅಥವಾ m ಗಿಂತ ಹೆಚ್ಚಿರಬಾರದು ಎಂದು. ಆದ್ದರಿಂದ m ಎಂಬುದು ರೋಗಳ ಸಂಖ್ಯೆ ಮತ್ತು ಕಾಲಮ್ಗಳ ಸಂಖ್ಯೆ ಮತ್ತು ರ್ಯಾಂಕ್ m ಅಥವಾ n ಗಿಂತ ಹೆಚ್ಚಿರಬಾರದು. ಇದು m ಮತ್ತು n ನ ಕನಿಷ್ಠ ಕ್ಕಿಂತ ಕಡಿಮೆ ಇರಬೇಕು. ಕಾರಣ ಸ್ಪಷ್ಟವಾಗಿದೆ, ಏಕೆಂದರೆ ಪ್ರತಿ ರೋ ಅಥವಾ ಪ್ರತಿ ಕಾಲಮ್ ಒಂದಕ್ಕಿಂತ ಹೆಚ್ಚು ಪಿವೋಟ್ ಹೊಂದಿರಬಾರದು. ಕಾಲಮ್ ಹೆಚ್ಚೆಂದರೆ ಒಂದು ಪಿವೋಟ್ ಅಥವಾ ರೋ ಕೂಡ ಒಂದು ಪಿವೋಟ್ ಹೊಂದಿರಬಹುದು. ಒಂದು ರೋನಲ್ಲಿ 2 ಪಿವೋಟ್ಗಳು ಇರಬಾರದು. ಹಾಗಾಗಿ ಹೆಚ್ಚು ಕಾಲಂಗೆ 2 ಪಿವೋಟ್ಗಳು ಇರಬಾರದು. ಹಾಗಾಗಿ ನಾವು ಪಿವೋಟ್ಗಳ ಸಂಖ್ಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಆದ್ದರಿಂದ ಇದು ರ್ಯಾಂಕ್ ಆಗಿರಬಾರದು. m ಗಿಂತ ಹೆಚ್ಚಿರಬಾರದು. ಅದರ ಕನಿಷ್ಠವು ಈ m ಮತ್ತು n ಈ ಸಂಖ್ಯೆಯ ಕನಿಷ್ಠಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು. ಸಲ್ಯೂಷನ್ ಅನ್ನು ಬರೆಯಿರಿ. ಇಲ್ಲಿ x2 ಮತ್ತು ಈ x5 ಈ ಫ್ರೀ ವೇರಿಯೇಬಲ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಫ್ರೀ ವೇರಿಯೇಬಲ್ಗಳನ್ನು ತೆಗೆದುಕೊಳ್ಳುವುದರಿಂದ ನಾವು ಇದನ್ನು ಬರೆಯಬಹುದು ax 0 ಎಂದು. ಈ ax 0 ಇದರ ಸಲ್ಯೂಷನ್ ಈ ರೂಪದಲ್ಲಿ ನಾವು ಈಗಾಗಲೇ ಗಮನಿಸಿದ್ದೇವೆ. ಏಕೆಂದರೆ ಈಗ ನಾವು ಏನು ಮಾಡಲಿದ್ದೇವೆ ಎಂದರೆ ವಾಸ್ತವವಾಗಿ ನಾವು ರ್ಯಾಂಕ್ನ ಇತರ ವ್ಯಾಖ್ಯಾನಗಳನ್ನು ಹುಡುಕುತ್ತಿದ್ದೇವೆ. ಏಕೆಂದರೆ ಪಿವೋಟ್ಗಳ ಸಂಖ್ಯೆಯ ದೃಷ್ಟಿಯಿಂದ ನಾವು ನೀಡಿರುವುದು ಏಕೈಕ ವ್ಯಾಖ್ಯಾನವಲ್ಲ. ಆದ್ದರಿಂದ ಅದಕ್ಕಾಗಿ ನಮಗೆ ಇಲ್ಲಿ ಕೆಲವು ಸಿದ್ಧತೆಗಳ ಅಗತ್ಯವಿದೆ. ಹಾಗಾಗಿ ನಾವು ಕೇಸ್ 1 ಅನ್ನು ನೋಟೀಸ್ ಮಾಡಿದರೆ ನಾವು ಈ ಆಲ್ಫಾ 1 1 ಮತ್ತು ಆಲ್ಫಾ 2 0 ಎಂದು ತೆಗೆದುಕೊಂಡರೆ, ಆದ್ದರಿಂದ ಈ ಆಲ್ಫಾಗಳನ್ನು ಆಯ್ಕೆ ಮಾಡುವ ಮೂಲಕ ಈ ಸಿಸ್ಟಮ್ನ ಒಂದು ಪರಿಹಾರವಾಗಿದೆ. ಮೂಲಭೂತವಾಗಿ ನಾವು ವಿಭಿನ್ನ ಸಲ್ಯೂಷನ್ಗಳನ್ನು ಹುಡುಕುತ್ತಿದ್ದೇವೆ. ಆದ್ದರಿಂದ ಈ ನಿರ್ದಿಷ್ಟ ಪ್ರಕರಣವನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಈ ಆಲ್ಫಾಸ್ 1 ಅನ್ನು 1 ಎಂದು ಆಲ್ಫಾ 2 ಅನ್ನು 0 ಯಾಗಿ ಆರಿಸುವುದರಿಂದ ಈ x 0 ಯ ನಮ್ಮ ಸಲ್ಯೂಷನ್ -2 1 0 0 0 ಆಗುತ್ತದೆ. ಆದ್ದರಿಂದ ಇದು ಈ ಸಿಸ್ಟಮ್ನ x 0 ಗೆ ನಮ್ಮ ಸಲ್ಯೂಷನ್ ಆಗಿರುತ್ತದೆ. ತದನಂತರ ಈ x 0 ಈ ಸಮೀಕರಣವನ್ನು ನಾವು ಈ ರೂಪದಲ್ಲಿ ಬರೆಯಬಹುದು. ಇದನ್ನು ನಾವು ಈಗಾಗಲೇ ಈ ಮ್ಯಾಟ್ರಿಕ್ಸ್ನ ಈ ಪ್ರಾಡಕ್ಟ್ ಅನ್ನು ಈ x ಜೊತೆಗೆ ಈ x ಇಲ್ಲಿ x1 x2 x3 x4 ಮತ್ತು x5 ಎಂದು ನಾವು ಈಗಾಗಲೇ ಮಾತನಾಡಿದ್ದೇವೆ. ಆದ್ದರಿಂದ ಈ ಪ್ರಾಡಕ್ಟ್ a ಮತ್ತು ಇದನ್ನು x ಜೊತೆಗೆ ನಾವು ಹೀಗೆ ಬರೆಯಬಹುದು ಈ x1 ಮತ್ತು ನಂತರ ಮೊದಲ ಕಾಲಮ್ ಪ್ಲಸ್ ಈ x2 ಎರಡನೇ ಕಾಲಮ್ x3 ಮೂರನೇ ಕಾಲಮ್ x4 ಈ ನಾಲ್ಕನೇ ಕಾಲಮ್ x5 ಮತ್ತು ಈ 5ನೇ ಕಾಲಮ್ 1 3 4 1 ಮತ್ತು ಇದು 0 ಆಗಿರುತ್ತದೆ. ಹಾಗಾಗಿ ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಪ್ರಾಡಕ್ಟ್ ಅನ್ನು ನೋಡುವ ಇನ್ನೊಂದು ಮಾರ್ಗವಾಗಿದೆ. ನಾವು ವೆಕ್ಟರ್ ಫಾರ್ಮ್ಗಳಲ್ಲಿ ಬರೆಯಬಹುದು. ಈಗ ಇದನ್ನು ಪಡೆದ ನಂತರ
ಮತ್ತು -2 4x1 ಮತ್ತು ಇಲ್ಲಿ ಇವು 1 4 ಹೊಂದಿರುವ ಈ ಸಮೀಕರಣಗಳ ವ್ಯವಸ್ಥೆಗೆ ಇದು ಒಂದು ಸಲ್ಯೂಷನ್ ಆಗಿದೆ ಎಂದು ನಾವು ಗಮನಿಸಿದ್ದೇವೆ. ಆದ್ದರಿಂದ ಇದು -2 ಮತ್ತು ಈ x2 x ಎಂಬುದು 1 ಆಗಿದೆ. ಮತ್ತು ಇದನ್ನು ನಾವು 0ಯನ್ನು ತೆಗೆದುಕೊಳ್ಳಬಹುದು. ಈ ಎಲ್ಲಾ 0 ಆದ್ದರಿಂದ ಇದರೊಂದಿಗೆ ನಾವು ಈಗ ಗಮನಿಸಿರುವುದು ಏನೆಂದರೆ ಆ ಮೈನಸ್ ಈ 2 ಟೈಮ್ಸ್ C1 ಈ ಕಾಲಮ್ ನಮ್ಮ ಮ್ಯಾಟ್ರಿಕ್ಸ್ನಲ್ಲಿ 1 ಸೂಚಿಸುತ್ತದೆ ಆದ್ದರಿಂದ ಈ C1 -2 C1 ಪ್ಲಸ್ C2 0 ಆಗಿರುತ್ತದೆ ಆದ್ದರಿಂದ ನಾವು ಈ ರಿಲೇಶನ್ನಿಂದ ಈ ಕಾಲಮ್ 1 ಮತ್ತು ಕಾಲಮ್ 2 ಡಿಪೆಂಡೆಂಟ್ ಎಂದು ಗಮನಿಸುತ್ತೇವೆ. ನಾವು ಈ ಕಾಲಮ್ 2 ಇಲ್ಲಿ ಕಾಲಮ್ 1ರ ಟರ್ಮ್ಸ್ನಲ್ಲಿ ಬರೆಯಬಹುದು. ಆದ್ದರಿಂದ ಕಾಲಮ್ 2 ಎಂಬುದು 2 ಟೈಮ್ಸ್ ಕಾಲಮ್ 1 ಅಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಮ್ಯಾಟ್ರಿಕ್ಸ್ನಿಂದಲೇ ನೇರವಾಗಿ ನಾವು ಸ್ಪಷ್ಟವಾಗಿ ನೋಡಬಹುದಾದ ರಿಲೇಶನ್ ಆಗಿದೆ ಏಕೆಂದರೆ ಕೆಲವೊಮ್ಮೆ ನಾವು ಇವುಗಳನ್ನು ಹೊಂದಿರುವಾಗ ಇದನ್ನು ನೋಡುವುದು ಸುಲಭವಲ್ಲ. ಹೆಚ್ಚಿನ ವೆಕ್ಟರ್ಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಕೇವಲ 2 ವೆಕ್ಟರ್ಗಳು ಮಾತ್ರ ಇದ್ದುದರಿಂದ ನಾವು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ನೋಡಿದ ಒಂದು ರಿಲೇಶನ್ ಎಂದರೆ ಈ C2 ಕಾಲಮ್ 2 ಏನೂ ಅಲ್ಲ ಆದರೆ 2 ಟೈಮ್ಸ್ C1 ಈ 2 ಕಾಲಂಗಳು ಡಿಪೆಂಡೆಂಟ್ ಕಾಲಂಗಳಾಗಿರುತ್ತವೆ. ಶೀಘ್ರವಾಗಿ ಇನ್ನೊಂದು ವೀಕ್ಷಣೆ ಮಾಡೋಣ. ನಾವು ಈಗ ಇನ್ನೊಂದು ಪ್ರಕರಣವನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಈ ಆಲ್ಫಾ 2ನ್ನು 1 ಎಂದು ಮತ್ತು ಆಲ್ಫಾ 1 2ನ್ನು 0 ಎಂದು ಆಯ್ಕೆ ಮಾಡುತ್ತೇವೆ. ಅಂದರೆ ಈಗ ಈ x0 ಆಗಿರುವುದಕ್ಕೆ ನಮ್ಮ ಸಲ್ಯೂಷನ್ ಈ -9.50 4 -0.5 is ವೆಕ್ಟರ್ನೊಂದಿಗೆ 1 ಆಗಿರುತ್ತದೆ ಎಂದು ನೀಡಲಾಗಿದೆ. ಮತ್ತು ಈ A ಅನ್ನು ಈಗಾಗಲೇ ನೀಡಲಾಗಿದೆ ಆದ್ದರಿಂದ ಈ ಮೊದಲ ಕಾಲಮ್ 3ನೇ ಮತ್ತು 4ನೇ ಪಿವೋಟ್ಗಳನ್ನು ತನ್ನ ರೆಡ್ಯೂಸ್ಡ್ ಫಾರ್ಮ್ನಲ್ಲಿ ಹೊಂದಿರುವ ಕಾಲಮ್ಗಳಾಗಿವೆ. ಆದ್ದರಿಂದ ಈ ಅವಲೋಕನದೊಂದಿಗೆ ಇಲ್ಲಿ ಮತ್ತೊಮ್ಮೆ x0 ಆಗಿರುತ್ತದೆ ನಾವು ಸಲ್ಯೂಷನ್ ಅನ್ನು ಪರಿಹರಿಸುತ್ತೇವೆ. ಆದ್ದರಿಂದ ಸಲ್ಯೂಷನ್ ಏನು ಹೇಳುತ್ತದೆ ಎಂದರೆ ಈ -9 ಇದರ 5 ಮತ್ತು ಇಲ್ಲಿ 0 ಮತ್ತು ಈ x3 ಎಂಬುದು -4 ಮತ್ತು ನಂತರ x4 -0.5 ಮತ್ತು x5 1 ಆಗಿರುತ್ತದೆ. ಆದ್ದರಿಂದ ಈ ರಿಲೇಶನ್ನೊಂದಿಗೆ ಈಗ ನಾವು ಗಮನಿಸುವುದೇನೆಂದರೆ ಇದು -9.5 ಕಾಲಮ್ 1 -4 ಟೈಮ್ಸ್ ಈ ಕಾಲಮ್ 3 ಮತ್ತು -0.5 ಕಾಲಮ್ 4 ಮತ್ತು ಪ್ಲಸ್ ಈ ಕಾಲಮ್ 5 ಈ 0 ವೆಕ್ಟರ್ ಆಗಿರಬೇಕು. ಈ ಎಲ್ಲಾ ಕಾಂಪೋನೆಂಟ್ 0 ಯನ್ನು ಹೊಂದಿದೆ ಅಥವಾ ನಾವು ಮೂಲತಃ ಈ ರಿಲೇಶನ್ ಪಡೆಯುತ್ತೇವೆ C5 ಎಂಬುದು 9.5 C1 ಪ್ಲಸ್ 4 C2 ಪ್ಲಸ್ 0.5 C4 ಅಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ನಾವು ಮತ್ತೆ ಗಮನಿಸುವುದೇನೆಂದರೆ ಇಲ್ಲಿ C5 ಕಾಲಮ್ 5 ಈ ಕಾಲಮ್ C1 C3 ಮತ್ತು C4 ಅನ್ನು ಅವಲಂಬಿಸಿರುತ್ತದೆ ಅಥವಾ ಈ ಕಾಲಮ್ ಸಂಖ್ಯೆ 2 ಹಿಂದಿನ ಪ್ರಕರಣದಿಂದ ನಾವು ಗಮನಿಸಿದ ಕಾಲಮ್ 1ರ 2 ಟೈಮ್ಸ್ ಅಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಈ ಕಾಲಮ್ 2 ಡಿಪೆಂಡೆಂಟ್ ಆಗಿದೆ ಅಥವಾ ಕಾಲಮ್ 5 ಡಿಪೆಂಡೆಂಟ್ ಆಗಿದೆ ಎಂದು ನಾವು ಗಮನಿಸಿದ್ದೇವೆ ಮತ್ತು ಅವು ಪಿವೋಟ್ಗಳನ್ನು ಹೊಂದಿರುವ ಈ ಕಾಲಂಗಳ ಮೇಲೆ ಡಿಪೆಂಡ್ ಆಗಿವೆ. ನಾವು ಆ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ನಿಂದ ಕಂಡುಹಿಡಿಯಬಹುದಾದ ಮತ್ತೊಂದು ಅವಲೋಕನವೆಂದರೆ ಈ ವೆಕ್ಟರ್ಗಳು ಇಲ್ಲಿ ಕೆಂಪು ಬಣ್ಣದಲ್ಲಿ ಇರುತ್ತದೆ ಕಾಲಮ್ ಸಂಖ್ಯೆ 1 ಕಾಲಮ್ ಸಂಖ್ಯೆ 3 ಮತ್ತು ಕಾಲಮ್ ಸಂಖ್ಯೆ 4 ಹೀಗಾಗಿ ಈ ವೆಕ್ಟರ್ಗಳನ್ನು ಇಲ್ಲಿ ಸುಲಭವಾಗಿ ರೆಡ್ಯೂಸ್ಡ್ ಫಾರ್ಮ್ನಿಂದ ನೇರವಾಗಿ ಸಾಬೀತುಪಡಿಸಬಹುದು. ಇವುಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ. ರೆಡ್ಯೂಸ್ಡ್ ಫಾರ್ಮ್ನಿಂದ ಒಬ್ಬರು ಇದರ ಬಗ್ಗೆ ಮಾತನಾಡಬಹುದು ಮತ್ತು ಈ ಕಾಲಮ್ಗಳು ಇಲ್ಲಿ ಆ ಫ್ರೀ ವೇರಿಯೇಬಲ್ಗಳಿಗೆ ಅನುಗುಣವಾಗಿರುವುದನ್ನು ನಾವು ನೋಡುತ್ತೇವೆ. ಅವು ಲೀನಿಯರ್ಲಿ ಡಿಪೆಂಡ್ ಆಗಿವೆ. ಮತ್ತು ಈ ನಿರ್ದಿಷ್ಟ ಉದಾಹರಣೆಗಾಗಿ ಮಾತ್ರವಲ್ಲದೆ ಇದು ಸಾಮಾನ್ಯ ಫಲಿತಾಂಶವಾಗಿದೆ. ರೆಡ್ಯೂಸ್ಡ್ ಫಾರ್ಮ್ನಲ್ಲಿ ಪಿವೋಟ್ಗಳನ್ನು ಹೊಂದಿರುವ ಕಾಲಂಗಳು ಯಾವಾಗಲೂ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ. ಮತ್ತು ಈ ಫ್ರೀ ವೇರಿಯೇಬಲ್ಗಳನ್ನು ಹೊಂದಿರುವ ಅಥವಾ ಪಿವೋಟ್ ಇಲ್ಲದಿರುವ ಇತರ ಕಾಲಂಗಳು ನಿಜವಾಗಿ ಲೀನಿಯರ್ಲಿ ಡಿಪೆಂಡ್ ಆಗಿರುತ್ತವೆ. ಆದ್ದರಿಂದ ಈಗ ನಾವು ನಮ್ಮ ವ್ಯಾಖ್ಯಾನವನ್ನು ಯಾವ ರೀತಿ ಪುನಃ ಬರೆಯಬಹುದೆಂದರೆ ಈ ರ್ಯಾಂಕ್ಗಾಗಿ ಇದು ಪಿವೋಟ್ಗಳ ಸಂಖ್ಯೆಯೇ ಹೊರತು ಬೇರೇನೂ ಅಲ್ಲ. ಆದರೆ ಈಗ ನಾವು ಹೇಗೆ ಬರೆಯಬಹುದೆಂದರೆ ಇಂಡಿಪೆಂಡೆಂಟ್ ಕಾಲಂಗಳ ಸಂಖ್ಯೆ ರ್ಯಾಂಕ್ ಬೇರೇನೂ ಅಲ್ಲದೆ ಅದರಲ್ಲಿನ ಇಂಡಿಪೆಂಡೆಂಟ್ ಕಾಲಂಗಳ ಸಂಖ್ಯೆಯೇ ಆಗಿದೆ. ಏಕೆಂದರೆ ಈ ಕಾಲಮ್ ಡಿಪೆಂಡೆಂಟ್ ಆಗಿದೆ ಈ ಕಾಲಮ್ ಸಹ ಡಿಪೆಂಡೆಂಟ್ ಆಗಿದೆ ಆದ್ದರಿಂದ 3 ಇವೆ ಇಂಡಿಪೆಂಡೆಂಟ್ ಕಾಲಂಗಳು ಮತ್ತು ಅವು ಮೂಲತಃ ಈ ಪಿವೋಟ್ ಕಾಲಂಗೆ ಸಂಬಂಧಿಸಿವೆ. ಆದ್ದರಿಂದ ಈಗ ರ್ಯಾಂಕ್ಗೆ ನಮ್ಮ ವ್ಯಾಖ್ಯಾನವು ಮ್ಯಾಟ್ರಿಕ್ಸ್ನಲ್ಲಿರುವ ಇಂಡಿಪೆಂಡೆಂಟ್ ಕಾಲಂಗಳ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಮತ್ತು ಮತ್ತೆ ನಾವು ಇಲ್ಲಿ ಕಾಲಂಗಳೊಂದಿಗೆ ಮಾಡಿದ ಅದೇ ವೀಕ್ಷಣೆಯನ್ನು ನಾವು ರೋಗಳ ಜೊತೆಗೆ ಮಾಡಬಹುದು. ನಾವು ಈ ಪಿವೋಟ್ಗಳನ್ನು ಪಡೆದ ಆ ರೋಗಳು ಈ ಮ್ಯಾಟ್ರಿಕ್ಸ್ನಲ್ಲಿ ಇಂಡಿಪೆಂಡೆಂಟ್ ಆಗಿರುವ ಅದೇ ಸಂಖ್ಯೆಯ ರೋಗಳಾಗಿವೆ.
ಆದ್ದರಿಂದ ನಾವು ರ್ಯಾಂಕ್ ಎಂಬುದು ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆಯಲ್ಲದೆ ಬೇರೇನೂ ಅಲ್ಲ ಮತ್ತು ಅವು ಒಂದೇ ಕಾಲಮ್ ಆಗಿರುತ್ತವೆ ಎಂದು ನಾವು ಈ ವ್ಯಾಖ್ಯಾನವನ್ನು ಹೊಂದಬಹುದು ಏಕೆಂದರೆ ಪಿವೋಟ್ಗಳ ಸಂಖ್ಯೆಯು ಮೂಲತಃ ಅದರ ರೆಡ್ಯೂಸ್ಡ್ ಫಾರ್ಮ್ನಲ್ಲಿ ಸ್ಥಿರವಾಗಿದೆ. ಆದ್ದರಿಂದ ನಾವು ಈಗ ಇನ್ನೊಂದು ವ್ಯಾಖ್ಯಾನವನ್ನು ನೀಡಬಹುದು. ಮ್ಯಾಟ್ರಿಕ್ಸ್ನ ರ್ಯಾಂಕ್ ಎಂಬುದು ಮ್ಯಾಟ್ರಿಕ್ಸ್ನಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆ ಅಥವಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾಲಂಗಳ ಸಂಖ್ಯೆಯಾಗಿದೆ. ಇದು ರ್ಯಾಂಕ್ ಆಗಿದೆ. ಇನ್ನೂ ಒಂದು ವಿವರಣೆಯನ್ನು ನಾವು ಈಗ ನೀಡಲಿದ್ದೇವೆ. ಅದಕ್ಕಿಂತ ಮೊದಲು ನಾವು ಇದನ್ನು ವಿವರಿಸುತ್ತೇವೆ. ಈ ಎರಡು ಸ್ಪೇಸ್ಗಳು ಕಾಲಮ್ ಸ್ಪೇಸ್ ಎಂಬುದು ಎಯ ಕಾಲಮ್ ವೆಕ್ಟರ್ಗಳ ಸ್ಪ್ಯಾನ್ ಅಲ್ಲದೆ ಬೇರೇನೂ ಅಲ್ಲ. ಹಾಗಾಗಿ ಎಯ ಒಂದು ನಿರ್ದಿಷ್ಟ ಮ್ಯಾಟ್ರಿಕ್ಸ್ಗೆ ನಾವು ಅದರ ಕಾಲಮ್ ಅನ್ನು ವೆಕ್ಟರ್ಗಳಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಅವುಗಳನ್ನು ಸ್ಪ್ಯಾನ್ ಮಾಡುತ್ತೇವೆ. ಆದ್ದರಿಂದ ನಾವು ಅದನ್ನು ಕಾಲಮ್ ಸ್ಪೇಸ್ ಎಂದು ಕರೆಯುತ್ತೇವೆ ಏಕೆಂದರೆ ಯಾವುದೇ ವೆಕ್ಟರ್ಗಳ ಯಾವುದೇ ಸ್ಪ್ಯಾನ್ ವೆಕ್ಟರ್ ಸ್ಪೇಸ್ ಆಗಿರುತ್ತದೆ. ನಾವು ಅದನ್ನು ಈಗಾಗಲೇ ಹಿಂದಿನ ಲೆಕ್ಚರ್ಗಳಲ್ಲಿ ನೋಡಿದ್ದೇವೆ. ಆದ್ದರಿಂದ ಇಲ್ಲಿ ಈ ವೆಕ್ಟರ್ಗಳ ಸ್ಪ್ಯಾನ್ ಸಹ ಅಥವಾ ಕಾಲಮ್ ಆಗಿವೆ. ಆದ್ದರಿಂದ ಈ ಎಯ ಕಾಲಮ್ ವೆಕ್ಟರ್ಗಳು ನಾವು ಕಾಲಮ್ ಸ್ಪೇಸ್ ಎಂದು ಕರೆಯುವ ವೆಕ್ಟರ್ ಸ್ಪೇಸ್ ಅನ್ನು ಸಹ ರೂಪಿಸುತ್ತದೆ. ಆದ್ದರಿಂದ ಕಾಲಮ್ ಸ್ಪೇಸ್ ಎಂಬುದು ವೆಕ್ಟರ್ ಸ್ಪೇಸ್ ಆಗಿದೆ. ಇದು ಎ ಕಾಲಂಗಳ ಸ್ಪ್ಯಾನ್ ಅಲ್ಲದೆ ಬೇರೇನೂ ಅಲ್ಲ. ಅಂತೆಯೇ ನಾವು ರೋ ಸ್ಪೇಸ್ ಅನ್ನು ಹೊಂದಿದ್ದೇವೆ. ರೋ ಸ್ಪೇಸ್ ಎಂಬುದು ಎನ ರೋ ವೆಕ್ಟರ್ಗಳ ಸ್ಪ್ಯಾನ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಕಾಲಮ್ ಸ್ಪೇಸ್ನಂತೆಯೇ ನಾವು ಅಲ್ಲಿ ರೋಗಳನ್ನು ತೆಗೆದುಕೊಂಡರೆ ಮತ್ತು ಈ ಸ್ಪ್ಯಾನ್ ಅನ್ನು ರೋ ಸ್ಪೇಸ್ ಎಂದು ಕರೆಯುತ್ತೇವೆ ಮತ್ತು ಮ್ಯಾಟ್ರಿಕ್ಸ್ನ ರ್ಯಾಂಕ್ ಗಾಗಿ ನಾವು ಈಗ ಹೊಂದಿರುವ ಇನ್ನೊಂದು ವ್ಯಾಖ್ಯಾನವು ರೋನ ಡೈಮೆನ್ಷನ್ ಆಗಿದೆ. ಏಕೆಂದರೆ ನಾವು ರೋಗಳ ಬಗ್ಗೆ ಮಾತನಾಡುವಾಗ ಉದಾಹರಣೆಗೆ ಈ ರೋ ಸ್ಪೇಸ್ನ ಡೈಮೆನ್ಷನ್ ಏನಾಗಿರುತ್ತದೆ ಎಂದರೆ ಡೈಮೆನ್ಷನ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆಯಾಗಿರುತ್ತದೆ. ಆ ಸ್ಪ್ಯಾನ್ನಲ್ಲಿ ಇಲ್ಲಿ ಆ ಸೆಟ್ನಲ್ಲಿ ಆ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆಯು ವಾಸ್ತವವಾಗಿ ಮತ್ತೆ ರ್ಯಾಂಕ್ನೊಂದಿಗಿನ ವ್ಯಾಖ್ಯಾನವಾಗಿದೆ. ಆದ್ದರಿಂದ ಇಲ್ಲಿ ರೋ ಸ್ಪೇಸ್ನ ಡೈಮೆನ್ಷನ್ ಎಂಬುದು ಬೇರೇನೂ ಅಲ್ಲ. ಮ್ಯಾಟ್ರಿಕ್ಸ್ನಲ್ಲಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆ ಅಥವಾ ಕಾಲಮ್ ಸ್ಪೇಸ್ನ ಡೈಮೆನ್ಷನ್. ಆದ್ದರಿಂದ ಕಾಲಮ್ ಸ್ಪೇಸ್ನ ಡೈಮೆನ್ಷನ್ ಎಂಬುದು ಬೇರೇನೂ ಅಲ್ಲ. ಇದು ಮ್ಯಾಟ್ರಿಕ್ಸ್ ಎನಲ್ಲಿನ ಹಲವಾರು ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾಲಮ್ಗಳು. ಆದ್ದರಿಂದ ನಾವು ಈಗಾಗಲೇ ಈ ಮೂರು ವ್ಯಾಖ್ಯಾನಗಳನ್ನು ಹೊಂದಿದ್ದೇವೆ. ರ್ಯಾಂಕ್ ಅದರ ಕಡಿಮೆಯಾದ ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ನಲ್ಲಿ ಪಿವೋಟ್ಗಳ ಸಂಖ್ಯೆಯಲ್ಲದೆ ಬೇರೇನೂ ಅಲ್ಲ. ವ್ಯಾಖ್ಯಾನ ಸಂಖ್ಯೆ 2 ಮ್ಯಾಟ್ರಿಕ್ಸ್ನ ರ್ಯಾಂಕ್ ಎಂಬುದು ಮ್ಯಾಟ್ರಿಕ್ಸ್ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆ ಅಥವಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾಲಮ್ಗಳ ಸಂಖ್ಯೆ. ಮತ್ತು ಡೈಮೆನ್ಷನ್ ಟರ್ಮ್ಸ್ನಲ್ಲಿ ನಾವು ರ್ಯಾಂಕ್ ಅನ್ನು ರೋ ಸ್ಪೇಸ್ನ ಡೈಮೆನ್ಷನ್ ಅಲ್ಲದೆ ಬೇರೇನೂ ಅಲ್ಲ ಎಂದು ಹೇಳಬಹುದು. ಅಥವಾ ಎಯ ಕಾಲಮ್ ಸ್ಪೇಸ್ನ ಡೈಮೆನ್ಷನ್ ಒಂದು ರ್ಯಾಂಕ್ ನಲ್ಲಿಟಿ ಥಿಯಮ್ ಅನ್ನು ಹೊಂದಿದೆ. ನಾವು ಉದಾಹರಣೆಯ ಸಹಾಯದಿಂದ ಗಮನಿಸುತ್ತೇವೆ. ಆದ್ದರಿಂದ ಮತ್ತೊಮ್ಮೆ ನಾವು ಅದೇ ಉದಾಹರಣೆಯೊಂದಿಗೆ ಕಂಟಿನ್ಯೂ ಮಾಡುತ್ತೇವೆ. ಆದ್ದರಿಂದ ನಾವು ಇಲ್ಲಿ ಎ ಅನ್ನು ಹೊಂದಿದ್ದೇವೆ ಮತ್ತು ಅದರ ರೆಡ್ಯೂಸ್ಡ್ ಫಾರ್ಮ್ ಅನ್ನು ನಾವು ಈ ಪಿವೋಟ್ ಎಲಿಮೆಂಟ್ಗಳನ್ನು ಹೊಂದಿದ್ದೇವೆ. ಈ ರೂಪದಲ್ಲಿ ಬರೆಯಲಾದ ಪರಿಹಾರದ x 0ಗೆ ಸಮಾನವಾಗಿದೆ. x1 x2 x3 x4 ಇದು ಆಲ್ಫಾಕ್ಕೆ ಒಂದು ಬಾರಿ ಈಕ್ವಲ್ ಆಗಿರುತ್ತದೆ. ಜನರೇಟರ್ ಪ್ಲಸ್ ಆಲ್ಫಾ 2 ಟೈಮ್ ಸಲ್ಯೂಷನ್ಗಳನ್ನು ಉತ್ಪಾದಿಸುವ ಮತ್ತೊಂದು ಜನರೇಟ್ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಎನ ರ್ಯಾಂಕ್ 3 ಏಕೆಂದರೆ ಅದು ಹಲವಾರು ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳು ಅಥವಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾಲಂಗಳ ಸಂಖ್ಯೆ ಅಥವಾ ಪಿವೋಟ್ಗಳ ಸಂಖ್ಯೆ. ನಾವು ಈ ರ್ಯಾಂಕ್ ಅನ್ನು 3 ಆಗಿ ಹೊಂದಿದ್ದೇವೆ. ಒಂದು ನಲ್ಲಿಟಿಯ ನಲ್ಲಿಟಿ ಎಂದರೇನು? ನಲ್ಲಿಟಿಯು ನಲ್ ಸ್ಪೇಸ್ ಡೈಮೆನ್ಷನ್ ಆಗಿತ್ತು ಎಂಬುದನ್ನು ನೆನಪಿಡಿ. ಮತ್ತು ಇಲ್ಲಿರುವ ನಲ್ ಸ್ಪೇಸ್ ಎಂಬುದು ಈ x0ಯ ಸಲ್ಯೂಷನ್ ಸೆಟ್ ಆಗಿದೆ. ಆದ್ದರಿಂದ x ಈ ಸಲ್ಯೂಷನ್ ಸೆಟ್ ನಮ್ಮಲ್ಲಿರುವ 0ಗೆ ಈಕ್ವ ಆಗಿರುತ್ತದೆ. ಡೈಮೆನ್ಷನ್ 2 ಏಕೆಂದರೆ ಇವುಗಳು ಇದರ ಯಾವುದೇ ಸಲ್ಯೂಷನ್ ಅನ್ನು ಜನರೇಟ್ ಮಾಡಬಲ್ಲ 2 ವೆಕ್ಟರ್ಗಳು ಒಂದು ಸೆಟ್ ಮತ್ತು ಈ 2 ವೆಕ್ಟರ್ಗಳು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿವೆ. ಆದ್ದರಿಂದ ಇಲ್ಲಿ ಎಯ ನಲ್ಲಿಟಿ 2 ಏಕೆಂದರೆ ಈ ಫ್ರೀ ವೇರಿಯೇಬಲ್ಗಳ ಸಂಖ್ಯೆ ಖಚಿತವಾಗಿ ರೋ ರೆಡ್ಯೂಸ್ಡ್ ಏಕಲಾನ್ ಫಾರ್ಮ್ನಲ್ಲಿ ಸಾಮಾನ್ಯವಾಗಿ. ಅಥವಾ ಮೊದಲು ನಾವು ಈ ಉದಾಹರಣೆಯ ಬಗ್ಗೆ ಮತ್ತೊಮ್ಮೆ ಮಾತನಾಡೋಣ. ಆದ್ದರಿಂದ ಇಲ್ಲಿ ನಾವು ರ್ಯಾಂಕ್ 3 ಅನ್ನು ಹೊಂದಿದ್ದೇವೆ ಮತ್ತು ನಾವು ಈ 2 ಅನ್ನು ಸೇರಿಸಿದಾಗ ಈ ನಲ್ಲಿಟಿಯು 2 ಆಗಿದೆ. ಆದ್ದರಿಂದ 3+2 ನಾವು ಈ ವೇರಿಯೇಬಲ್ಗಳ ಸಂಖ್ಯೆಯನ್ನು ಪಡೆಯುತ್ತೇವೆ. ಇಲ್ಲಿ x0ಯಲ್ಲಿ ಅಜ್ಞಾತಗಳ ಸಂಖ್ಯೆಯಾಗಿರುತ್ತದೆ. ಕಾರಣವು ಸ್ಪಷ್ಟವಾಗಿದೆ ಏಕೆಂದರೆ ರ್ಯಾಂಕ್ ನಿಖರವಾಗಿ ಇಲ್ಲಿ ಪಿವೋಟ್ಗಳ ಸಂಖ್ಯೆಯನ್ನು ವಿವರಿಸುತ್ತದೆ.
ಮತ್ತು ಈ ನಲ್ಲಿಟಿಯು ಈ ತಿಳಿದಿರುವ ಪಿವೋಟ್ಗಳ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ, ಆದ್ದರಿಂದ ನಾವು ಇಲ್ಲಿ ಪ್ರತಿ ಕಾಲಮ್ ಅನ್ನು ಒಳಗೊಳ್ಳುತ್ತೇವೆ. ಇಲ್ಲಿ ನಾವು ಪಿವೋಟ್ ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ ರ್ಯಾಂಕ್ಗೆ ಎಣಿಕೆ ಹೋಗುತ್ತದೆ, ಆದ್ದರಿಂದ ಇಲ್ಲಿ 1 ಜೊತೆಗೆ 1 ಪ್ಲಸ್ 1, ಆದ್ದರಿಂದ ನಾವು 3 ರ್ಯಾಂಕ್ ಹೊಂದಿದ್ದೇವೆ ಏಕೆಂದರೆ ಈ 3 ಕಾಲಂಗಳು ಪಿವೋಟ್ಗಳನ್ನು ಹೊಂದಿವೆ ಮತ್ತು ಈ 2 ಕಾಲಂಗಳು ಪಿವೋಟ್ ಹೊಂದಿಲ್ಲ. ಆದ್ದರಿಂದ ಅವು ಫ್ರೀ ವೇರಿಯೇಬಲ್ಗಳಾಗಿರುತ್ತವೆ ಮತ್ತು ಅದು ನಲ್ಲಿಟಿಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಆದ್ದರಿಂದ ಇದು ಇಲ್ಲಿ ಕೊನೆಗೆ ಸೇರಿಸುತ್ತದೆ, ಇದು ಕಾಲಮ್ಗಳ ಸಂಖ್ಯೆ ಅಥವಾ x ನಲ್ಲಿರುವ ಅಜ್ಞಾತಗಳ ಸಂಖ್ಯೆ b ಗೆ ಈಕ್ವಲ್ ಆಗಿರುತ್ತದೆ. ಆದ್ದರಿಂದ ಈ 3 ಪ್ಲಸ್ 2 ಆ 5ಕ್ಕೆ ಆಡ್ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ 5 ಕಾಲಂಗಳನ್ನು ಹೊಂದಿದ್ದೇವೆ. ಸಾಮಾನ್ಯವಾಗಿ ಇದನ್ನು ಎ ಯ ನಲ್ಲಿಟಿಯು ಈ ಹಿಂದಿನ ಪ್ರಕರಣದಲ್ಲಿ 2 ಆಗಿದ್ದ ನಲ್ ಸ್ಪೇಸ್ನ ಡೈಮೆನ್ಷನ್ ಆಗಿದೆ ಎಂದು ಓದುತ್ತೇವೆ. ಫ್ರೀ ವೇರಿಯೇಬಲ್ಗಳ ಸಂಖ್ಯೆ, ಅಥವಾ ನಮ್ಮ ನೊಟೇಶನ್ನಲ್ಲಿ ನಾವು ಈ ಫ್ರೀ ವೇರಿಯೇಬಲ್ಗಳ ಸಂಖ್ಯೆಯನ್ನು n-r ಎಂದು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನಾವು n ಕಾಲಮ್ಗಳನ್ನು ಹೊಂದಿದ್ದೇವೆ ಮತ್ತು r ನಾವು ಪಿವೋಟ್ಗಳನ್ನು ಹೊಂದಿರುವ ರೋಗಳಾಗಿವೆ. ಆದ್ದರಿಂದ ಈ n-r ಅಥವಾ ಈ r ಮೂಲಭೂತವಾಗಿ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಆಗಿದೆ ಏಕೆಂದರೆ ಇವುಗಳು ಪಿವೋಟ್ ಕುಳಿತಿರುವ ರೋಗಳಾಗಿವೆ. ಆದ್ದರಿಂದ ಎರ ರ್ಯಾಂಕ್ r ಅದು ಪಿವೋಟ್ ಎಲಿಮೆಂಟ್ಗಳ ಸಂಖ್ಯೆ. ಆದ್ದರಿಂದ ಇಲ್ಲಿ ರ್ಯಾಂಕ್ r ಮತ್ತು ಇದು ನಲ್ಲಿಟಿಯು n-r ಆಗಿದೆ. ಆದ್ದರಿಂದ ಈ ರ್ಯಾಂಕ್ನ ನಲ್ಲಿಟಿ ಥಿಯಮ್ ಏನೂ ಅಲ್ಲ ಆದರೆ ಅದು ಮ್ಯಾಟ್ರಿಕ್ಸ್ ರ್ಯಾಂಕ್ ಪ್ಲಸ್ ಮ್ಯಾಟ್ರಿಕ್ಸ್ನ ನಲ್ಲಿಟಿಯನ್ನು ಹೇಳುತ್ತದೆ. ಆದ್ದರಿಂದ r ಪ್ಲಸ್ ಈ n-r ಮ್ಯಾಟ್ರಿಕ್ಸ್ನಲ್ಲಿನ ಕಾಲಂಗಳ ಸಂಖ್ಯೆಯನ್ನು ಸೇರಿಸಬೇಕು. ಆದ್ದರಿಂದ ಇದನ್ನು ರ್ಯಾಂಕ್ ನಲ್ಲಿಟಿ ಥಿಯಮ್ ಎಂದು ಕರೆಯಲಾಗುತ್ತದೆ. ಎ ಯ ರ್ಯಾಂಕ್ ಪ್ಲಸ್ ಎ ಯ ನಲ್ಲಿಟಿ n ಗೆ ಈಕ್ವಲ್ ಆಗಿರುತ್ತದೆ. ಈಗ ಇಲ್ಲಿ ನಾವು ಮ್ಯಾಟ್ರಿಕ್ಸ್ನ ರ್ಯಾಂಕನ್ನು ಕಂಡುಕೊಳ್ಳುತ್ತೇವೆ, ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಅನ್ನು ಇಲ್ಲಿ 3 0 2 2 ಮತ್ತು ನಂತರ. ಆದ್ದರಿಂದ ನಾವು ರ್ಯಾಂಕ್ ಕಂಡುಹಿಡಿಯಲು ನಾವು ಏನು ಮಾಡಬೇಕೆಂದರೆ ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ಗಳಿಗೆ ಕನ್ವರ್ಟ್ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಈ 2 0ಯನ್ನು ಈ ಏರ್ಸ್ದು ಟೈಮ್ಸ್ ರೋ 1ರೊಂದಿಗೆ ಸೆಟ್ ಮಾಡಲು ಪ್ರಯತ್ನಿಸುತ್ತೇವೆ, ಅದನ್ನು ಕೂಡುತ್ತೇವೆ ಮತ್ತು ಅದು ನಮಗೆ ಇಲ್ಲಿ 0ಯನ್ನು ನೀಡುತ್ತದೆ. ಈ 42 ಹಾಗೆಯೇ ಇರುತ್ತದೆ ಮತ್ತು ಇಲ್ಲಿ 24 ಮತ್ತು ಮೈನಸ್ ಇದು 2. ಆದ್ದರಿಂದ ಇದು 28 ಆಗಿರುತ್ತದೆ ಮತ್ತು ನಂತರ ನಾವು 58 ಹೊಂದಿದ್ದೇವೆ. ನಾವು ಇದನ್ನು ವಾಸ್ತವವಾಗಿ 2 ಟೈಮ್ ಸೇರಿಸುತ್ತೇವೆ. ರೋ 1 ನಾವು ಇದಕ್ಕೆ ಸೇರಿಸುತ್ತಿದ್ದೇವೆ, ಆದ್ದರಿಂದ ಇದು 24 ಮತ್ತು ನಂತರ ಇದಕ್ಕೆ 28, ಇಲ್ಲಿ 54 ಪ್ಲಸ್ 2 ಪ್ಲಸ್ 4 ಇದು 58 ಮತ್ತು ಅದೇ ರೀತಿ ನಾವು ಇಲ್ಲಿ 7ನ್ನು ಗುಣಿಸುತ್ತೇವೆ ಮತ್ತು ನಂತರ ಕಳೆಯುತ್ತೇವೆ. ನಾವು ಈ ರೋ ಅನ್ನು ಪಡೆಯುತ್ತೇವೆ, ಆದ್ದರಿಂದ ಇದು ಮೊದಲನೆಯದು. ನಾವು ಸೆಟ್ ಮಾಡಿದ ಪ್ರತಿಕ್ರಿಯೆಯ ತಿರುಗುವಿಕೆ. ಈ ಅಂಶಗಳು ಇಲ್ಲಿ ಈ 3 2 0ಗಿಂತ ಕೆಳಗಿವೆ. ಈಗ ನಾವು ಈ ಎಲಿಮೆಂಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈಗ -21ನ್ನು ರೋ 2ರ ಸಹಾಯದಿಂದ ತೆಗೆಯಲು ಪ್ರಯತ್ನಿಸುತ್ತೇವೆ. ಅದು ಮುಂದಿನ ಸ್ಟೆಪ್ ಆಗಿರುತ್ತದೆ. ಆದ್ದರಿಂದ ಮೊದಲನೇ ರೋ ಮತ್ತು ಎರಡನೇ ರೋ ಹಾಗೆಯೇ ಉಳಿಯುತ್ತದೆ ಮತ್ತು ಈಗ ನಾವು ಈ 2 0ಗಳನ್ನು ಹಾಕಿ ಆಡ್ ಮಾಡಲು ಪ್ರಯತ್ನಿಸುತ್ತೇವೆ. ಅಂದರೆ ಇದರ ಅರ್ಧವನ್ನು ನಾವು ಇಲ್ಲಿ ಈ ರೋಗೆ ಸೇರಿಸುತ್ತೇವೆ, ಆದ್ದರಿಂದ ಇದು 0 ಆಗುತ್ತದೆ ಮತ್ತು ಇದು ಕೂಡ 0 ಆಗುತ್ತದೆ. ಆದ್ದರಿಂದ ಇದು ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್. ಮತ್ತು ಈ ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ನಲ್ಲಿ ನಾವು ಈಗ ಪಿವೋಟ್ಗಳ ಸಂಖ್ಯೆಯನ್ನು ಎಣಿಸಬೇಕಾಗಿದೆ, ಆದ್ದರಿಂದ ನಾವು ಒಂದು ಪಿವೋಟ್ ಅನ್ನು ಹೊಂದಿದ್ದೇವೆ, ಇಲ್ಲಿ ನಾವು ಇನ್ನೊಂದು ಪಿವೋಟ್ ಅನ್ನು ಹೊಂದಿದ್ದೇವೆ. 42ರಂತೆ ಇಲ್ಲಿ ಒಟ್ಟು 2 ಪಿವೋಟ್ಗಳನ್ನು ನಾವು ಹೊಂದಿದ್ದೇವೆ ಮತ್ತು ಈ ಮ್ಯಾಟ್ರಿಕ್ಸ್ನ ರ್ಯಾಂಕ್ 2 ಆಗಿದೆ. ಆದ್ದರಿಂದ ಇದು ರ್ಯಾಂಕ್ ಅನ್ನು ಪಡೆಯುವ ಸರಳ ಮಾರ್ಗವಾಗಿದೆ. ನಾವು ಕೇವಲ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡು ಅದನ್ನು ರೋ ರೆಡ್ಯೂಸ್ ಫಾರ್ಮ್ಗೆ ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಮತ್ತು ನಂತರ ಪಿವೋಟ್ಗಳ ಸಂಖ್ಯೆಯನ್ನು ಎಣಿಸಿ ಅದು ನಿಖರವಾಗಿ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಆಗಿರುತ್ತದೆ. ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಅಲ್ಲಿ ಎ ಯ ರ್ಯಾಂಕ್ ಅನ್ನು 0 ಇಂದ 1 ಮತ್ತು 2 6 -3 ಮತ್ತು -3 1 4 4 4 5 ಆಗಿರುತ್ತದೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ನೊಂದಿಗೆ ಮತ್ತೊಮ್ಮೆ ನಾವು ಅದನ್ನು ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ಗಳಿಗೆ ಕಡಿಮೆ ಮಾಡುತ್ತೇವೆ. ಆದ್ದರಿಂದ ನಾವು ಮೊದಲು ಮಾಡುವುದೇನೆಂದರೆ ಈ ಅಂಶಗಳನ್ನು 0ಗೆ ಸೆಟ್ ಮಾಡುತ್ತೇವೆ, ಆದ್ದರಿಂದ 2 ಮತ್ತು 1 ಆಗುತ್ತದೆ, ಆದ್ದರಿಂದ ನಾವು ಇಲ್ಲಿ 0 0ಯನ್ನು ಪಡೆಯುತ್ತೇವೆ. ಈಗ ಎರಡನೆಯದರಲ್ಲಿ ನಾವು ಅವುಗಳನ್ನು 0ಗೆ ಸೆಟ್ ಮಾಡಲು ಪ್ರಯತ್ನಿಸುತ್ತೇವೆ, ಈ 2ರ ಕೆಳಗೆ, ಆದ್ದರಿಂದ ಈ ಸೆಟ್ 0 ಆಗಿರುತ್ತದೆ ಮತ್ತು ಈಗ ನಾವು ಇಲ್ಲಿ ಪಿವೋಟ್ಗಳನ್ನು ಎಣಿಸಬಹುದು, ಆದ್ದರಿಂದ ಇದು ಪಿವೋಟ್ ಮತ್ತು ಇದು ಪಿವೋಟ್ ಮತ್ತು ಇದು ಇಲ್ಲಿ ಪಿವೋಟ್ ಆಗಿದೆ, ಆದ್ದರಿಂದ ನಾವು ಈ ಸಂದರ್ಭದಲ್ಲಿ 3 ಪಿವೋಟ್ಗಳನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಎ ನ ರ್ಯಾಂಕ್ 3 ಆಗಿರುತ್ತದೆ. ಈ ರ್ಯಾಂಕ್
ಅನ್ನು ಡಿಟರ್ಮಿನೆಂಟ್ನ ಟರ್ಮ್ಸ್ನಲ್ಲಿ ನಿರ್ಧರಿಸಲು ಇನ್ನೊಂದು ಮಾರ್ಗವಿದೆ, ಆದ್ದರಿಂದ ನಾವು ಶೀಘ್ರದಲ್ಲೇ ಸಬ್ಮ್ಯಾಟ್ರಿಕ್ಸ್ನ ವ್ಯಾಖ್ಯಾನವನ್ನು ಇಲ್ಲಿ ನೀಡುತ್ತೇವೆ. ಈ ಎ ಎಂಬುದು m ಕ್ರಾಸ್ n ಆರ್ಡರ್ನಲ್ಲಿ ಯಾವುದೇ ಮ್ಯಾಟ್ರಿಕ್ಸ್ ಎಂದು ಭಾವಿಸೋಣ. ನಂತರ ಕೆಲವು ರೋಗಳನ್ನು ಮತ್ತು ಎ ನಿಂದ ಕೆಲವು ಕಾಲಂಗಳನ್ನು ಎ ನಿಂದ ಬಿಡುವ ಮೂಲಕ ಪಡೆದ ಮ್ಯಾಟ್ರಿಕ್ಸ್ ಅನ್ನು ಸಬ್ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಕೊಟ್ಟಿರುವ ಮ್ಯಾಟ್ರಿಕ್ಸ್ನಲ್ಲಿ ನಾವು ಮೊದಲ ರೋ ಮೂರನೇ ಕಾಲಂ ಅನ್ನು ತೆಗೆದುಹಾಕುತ್ತೇವೆ ಎಂದುಕೊಳ್ಳೋಣ. ನಂತರ ಈ ಮ್ಯಾಟ್ರಿಕ್ಸ್ನಲ್ಲಿ ಉಳಿದಿರುವುದು ಸಬ್ಮ್ಯಾಟ್ರಿಕ್ಸ್. ಅಥವಾ ನಾವು ಹೆಚ್ಚು ರೋಗಳನ್ನು ಹೆಚ್ಚು ಕಾಲಂಗಳನ್ನು ತೆಗೆದುಹಾಕಬಹುದು. ಆದ್ದರಿಂದ ಈ ಚಿಕ್ಕದಾಗಿರುವುದು ಈಗ ಮ್ಯಾಟ್ರಿಕ್ಸ್ ಕೆಲವು ರೋಗಳು ಮತ್ತು ಕೆಲವು ಕಾಲಂಗಳನ್ನು ತೆಗೆದುಹಾಕುವುದನ್ನು ಸಬ್ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇಲ್ಲಿ ರ್ಯಾಂಕ್ ಅನ್ನು ಈ ಡಿಟರ್ಮಿನೆಂಟ್ ನಿಂದ m ಕ್ರಾಸ್ n ಮ್ಯಾಟ್ರಿಕ್ಸ್ ಎ ರ್ಯಾಂಕ್ r ಎಂದು ವ್ಯಾಖ್ಯಾನಿಸಬಹುದು. ಇದು r ಕ್ರಾಸ್ r ಸಬ್ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದರೆ ಮತ್ತು ಮಾತ್ರ r ರ್ಯಾಂಕ್ ಹೊಂದಿರುತ್ತದೆ. ಆದ್ದರಿಂದ ಸ್ಕ್ವೇರ್ ಒಂದು ಸ್ಕ್ವೇರ್ ನಾನ್ಜೀರೋ ಡಿಟರ್ಮಿನೆಂಟ್ದೊಂದಿಗೆ ಸಬ್ಮ್ಯಾಟ್ರಿಕ್ಸ್ ಆಗಿರುತ್ತದೆ. ಆದ್ದರಿಂದ ನಾವು ಈಗ ಈ ನೀಡಲಾದ ಮ್ಯಾಟ್ರಿಕ್ಸ್ r ಕ್ರಾಸ್ r ಸಬ್ಮ್ಯಾಟ್ರಿಕ್ಸ್ ನಿಂದ ಹೊರಬರಬೇಕು. ಇದು ನಾನ್ಜೀರೋ ಡಿಟರ್ಮಿನೆಂಟ್ ಅನ್ನು ಹೊಂದಿದೆ, ಆದರೆ r+1 ಅಥವಾ ಹೆಚ್ಚಿನ ರೋಗಳ ಪ್ರತಿ ಸ್ಕ್ವೇರ್ ಸಬ್ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ 0 ಆಗಿರುತ್ತದೆ. ಆದ್ದರಿಂದ ನಾವು ಸಂಪೂರ್ಣ ಮ್ಯಾಟ್ರಿಕ್ಸ್ನೊಂದಿಗೆ ಪ್ರಾರಂಭಿಸಬೇಕು. ಉದಾಹರಣೆಗೆ ಇದು 2 ರಿಂದ 3 ಮ್ಯಾಟ್ರಿಕ್ಸ್ ಆಗಿದ್ದರೆ 2 ರಿಂದ 2 ಉಪಮೆಟ್ರಿಕ್ಗಳನ್ನು ನಾವು ನೋಡಬೇಕು ಮತ್ತು ಅವೆಲ್ಲವೂ 0 ಆಗಿದೆಯೇ ಎಂದು ನೋಡಬೇಕು. ನಂತರ ನಾವು ಒಂದು ಹಂತಕ್ಕೆ ಹೋಗಬೇಕು. ಆದ್ದರಿಂದ ನಾವು ಈಗ ಈ ಸಬ್ಮ್ಯಾಟ್ರಿಕ್ಸ್ ಅನ್ನು ನಾನ್ಜೀರೋ ನಿರ್ಣಾಯಕ ನೊಂದಿಗೆ ನೋಡಬೇಕು. ನಿರ್ದಿಷ್ಟ ಸಂದರ್ಭದಲ್ಲಿ ಎ ಸ್ಕ್ವೇರ್ n ಕ್ರಾಸ್ n ಮ್ಯಾಟ್ರಿಕ್ಸ್ ಆಗಿದ್ದರೆ ಅದು ಡಿಟರ್ಮಿನೆಂಟ್ ಎ 0ಗೆ ಈಕ್ವಲ್ ಆಗಿರುವುದಿಲ್ಲ. ಆದ್ದರಿಂದ ನಾವು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಮತ್ತು ಅದರ ಡಿಟರ್ಮಿನೆಂಟ್ 0ಗೆ ಈಕ್ವಲ್ ಆಗಿರುವುದಿಲ್ಲ. ನಂತರ ಅದು ಪೂರ್ಣ ರ್ಯಾಂಕ್ ಅನ್ನು ಹೊಂದಿದೆ. ಹಾಗಾಗಿ ರ್ಯಾಂಕ್ ಅದು n ಏಕೆಂದರೆ ನಿರ್ಣಾಯಕವು 0 ಆಗಿದ್ದರೆ ನಿರ್ಣಾಯಕವು 0 ಅಲ್ಲ. ನಂತರ ನಾವು ಈ ವಿಭಿನ್ನ ಸಬ್ಮ್ಯಾಟ್ರಿಕ್ಸ್ಗಳಿಗೆ ಆರ್ಡರ್ n-1ಕ್ಕೆ ಕಡಿಮೆ ಮಾಡಬೇಕು ಮತ್ತು n ಕ್ರಮದ ಎಲ್ಲಾ ಸಬ್ಮ್ಯಾಟ್ರಿಸಸ್ಗಳನ್ನು ಮತ್ತು ಅವೆಲ್ಲವೂ 0 ಆಗಿದ್ದರೆ ಅವುಗಳ ಡಿಟರ್ಮಿನೆಂಟ್ ಅನ್ನು ನಾವು ಪರಿಶೀಲಿಸಬೇಕು. ನಂತರ ನಾವು 2ಕ್ಕೆ ಮತ್ತು -2ಕ್ಕೆ ರೆಡ್ಯೂಸ್ ಮಾಡಬೇಕು. ಆದರೆ ಉದಾಹರಣೆಗೆ ಈ n-1 ಸಬ್ಮ್ಯಾಟ್ರಿಸಸ್ ಸಹ ಒಂದು ನಾನ್ಜೀರೋ ಡಿಟರ್ಮಿನೆಂಟ್ ಹೊಂದಿರುತ್ತದೆ. ನಂತರ ರ್ಯಾಂಕ್ n-1 ಮತ್ತು ಶೂನ್ಯ ಮ್ಯಾಟ್ರಿಕ್ಸ್ ರ ರ್ಯಾಂಕ್ 0 ಆಗಿರುತ್ತದೆ ಏಕೆಂದರೆ ನಮಗೆ ಇಲ್ಲಿ ಉದಾಹರಣೆ ಇಲ್ಲ. ನಾನ್ಜೀರೋ ಡಿಟರ್ಮಿನೆಂಟ್ ಹೊಂದಿರುವ ಯಾವುದೇ ಸಬ್ಮ್ಯಾಟ್ರಿಕ್ಸ್ 1ನೇ ಹಂತದವರೆಗೂ ಸಹ ಎಲ್ಲಾ ನಮೂದುಗಳು 0 ಆಗಿವೆ. ಆದ್ದರಿಂದ ಈ ಎಲ್ಲಾ ಸಬ್ಮ್ಯಾಟ್ರಿಕ್ಸ್ಗಳು ನೀವು ಯಾವುದೇ ಆರ್ಡರ್ ಅನ್ನು ತೆಗೆದುಕೊಳ್ಳುತ್ತೀರಿ, ಡಿಟರ್ಮಿನೆಂಟ್ 0 ಆಗಿರುತ್ತದೆ. ಆದ್ದರಿಂದ ಇದು ನಾವು ಶೂನ್ಯ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಅನ್ನು 0 ಎಂದು ಕರೆಯುತ್ತೇವೆ. ಇಲ್ಲಿ ಈ ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇದರಲ್ಲಿ 3 1 2 ಮತ್ತು 6 2 4 ಮತ್ತು 3 1 2. ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ಗಮನಿಸಬಹುದು ಈ ಎನ ಈ ಡಿಟರ್ಮಿನೆಂಟ್ 0 ಆಗಿದ್ದು ಅದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಏಕೆಂದರೆ 3 1 2 ಮತ್ತು ಈ ರೋ ಕೂಡ 3 1 2. ಆದ್ದರಿಂದ ಇದರ ಡಿಟರ್ಮಿನೆಂಟ್ 0 ಆಗಿರುತ್ತದೆ. ಆದ್ದರಿಂದ ಎಯ ಡಿಟರ್ಮಿನೆಂಟ್ 0 ಆಗಿರುತ್ತದೆ. ಅಂದರೆ ಈಗ ರ್ಯಾಂಕ್ r 3 ಆಗಿರುವುದಿಲ್ಲ ಏಕೆಂದರೆ ನಾವು ಈ 3 3 1 ಮ್ಯಾಟ್ರಿಕ್ಸ್ ಅನ್ನು ಪಡೆಯುತ್ತಿಲ್ಲ. ಇದು ನಾನ್ಜೀರೋ ಡಿಟರ್ಮಿನೆಂಟ್ನ ನಾನ್ಜೀರೋ ಆಗಿರಬೇಕು. ನಂತರ ರ್ಯಾಂಕ್ 3 ಆಗಿರುತ್ತದೆ. ಆದ್ದರಿಂದ ಈಗ ರ್ಯಾಂಕ್ 3ಕ್ಕಿಂತ ಕಡಿಮೆ ಇರುವುದರಿಂದ ನಾವು ಪರಿಶೀಲಿಸಬೇಕು. ಈಗ ಸಬ್ಮ್ಯಾಟ್ರಿಕ್ಸ್ಗಳು 2 ರಿಂದ 2ರ ಆರ್ಡರ್ನ ಸಬ್ಮ್ಯಾಟ್ರಿಕ್ಸ್ಗಳ ಡಿಟರ್ಮಿನೆಂಟ್ ಆಗಿರುವುದರಿಂದ ನಾವು ಯಾವುದಾದರೂ 2x2 ಅನ್ನು ತೆಗೆದುಕೊಂಡರೆ ಸಬ್ಮ್ಯಾಟ್ರಿಕ್ಸ್ ಉದಾಹರಣೆಗೆ ಈ 2ನೇ ರೋ 3ನೇ ಕಾಲಂ ಮತ್ತು 3ನೇ ರೋ ಅನ್ನು ಬಿಟ್ಟು ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಈ ಡಿಟರ್ಮಿನೆಂಟ್ ಅನ್ನು ಹೊಂದಿದ್ದೇವೆ. ಮತ್ತು ಈಗ ಇಲ್ಲಿ ಡಿಟರ್ಮಿನೆಂಟ್ 6-6 ಪುನಃ ಅದು 0 ಆಗುತ್ತದೆ. ನಾವು ಬೇರೆ ಯಾವುದಾದರೂ 1 2 2 4 1 ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ. ನಾವು ನಿರ್ಣಾಯಕ ಯಾವುದೇ ಡಿಟರ್ಮಿನೆಂಟ್ ಅನ್ನು ತೆಗೆದುಕೊಂಡಾಗ ಇದು 0 ಆಗಿರುತ್ತದೆ. ನಾವು ಈ 6 4 6 ಮತ್ತು ಈ 4 3 ಮತ್ತು 2. ಆದ್ದರಿಂದ ಇಲ್ಲಿ ಕೂಡ 12 -12 0. ಆದ್ದರಿಂದ ಯಾವುದೇ ಡಿಟರ್ಮಿನೆಂಟ್ ಅನ್ನು ನಾವು ಈ ಮ್ಯಾಟ್ರಿಕ್ಸ್ನಲ್ಲಿ 2x2ರಂತೆ ತೆಗೆದುಕೊಳ್ಳುತ್ತೇವೆ. ಉತ್ತರವು 0 ಆಗಿರುತ್ತದೆ. ಆದ್ದರಿಂದ ಎಲ್ಲಾ 2x2 ಸಬ್ಮ್ಯಾಟ್ರಿಕ್ಸ್ಗಳು 0 ಡಿಟರ್ಮಿನೆಂಟ್ ಅನ್ನು ಹೊಂದಿವೆ. ಮತ್ತು ಇಲ್ಲಿ ಕಾರಣವೇನೆಂದರೆ ಈಗ ನಾವು ಆರ್ಡರ್ 1ರ ಈ ಡಿಟರ್ಮಿನೆಂಟ್ ಅನ್ನು ಹುಡುಕಬೇಕಾಗಿದೆ ಆದರೆ ಅದು ನಾನ್ಜೀರೋ ಮ್ಯಾಟ್ರಿಕ್ಸ್ ಆಗಿದೆ. ಆದ್ದರಿಂದ ಯಾವುದೇ
ವ್ಯಾಲ್ಯೂ. ಆ ಸಂದರ್ಭದಲ್ಲಿ ರ್ಯಾಂಕ್ 1 ಆಗಿರಬೇಕು ಏಕೆಂದರೆ ಅದು ನಾನ್ಜೀರೋ ಮ್ಯಾಟ್ರಿಕ್ಸ್ ಅಲ್ಲ. ಆದ್ದರಿಂದ ಇಲ್ಲಿ ರ್ಯಾಂಕ್ 1. ಮತ್ತು ಈ ಉದಾಹರಣೆಯಲ್ಲಿ 2 ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಮತ್ತೊಮ್ಮೆ ಪರಿಶೀಲಿಸುತ್ತೇವೆ ಎನ ಈ ಡಿಟರ್ಮಿನೆಂಟ್ 0 ಆಗಿದೆ. ಆದ್ದರಿಂದ ಡಿಟರ್ಮಿನೆಂಟ್ ಎ 0 ಆಗಿದ್ದಾಗ ರ್ಯಾಂಕ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ಗಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರಬೇಕು. ಆದ್ದರಿಂದ ಎನ ರ್ಯಾಂಕ್ 3 ಕ್ಕಿಂತ ಕಡಿಮೆ ಇರಬೇಕು ಮತ್ತು ಈ ಸಂದರ್ಭದಲ್ಲಿ ನಾವು ಈ ಡಿಟರ್ಮಿನೆಂಟ್ ಅನ್ನು ಸ್ವತಃ ನಾವು 1 3 2 4 ತೆಗೆದುಕೊಳ್ಳುತ್ತೇವೆ. ಮತ್ತು ವ್ಯಾಲ್ಯೂ 0ಗೆ ಈಕ್ವ ಆಗಿಲ್ಲ ವ್ಯಾಲ್ಯೂ 4 6 2 ಆದ್ದರಿಂದ ಇದು 0ಗೆ ಈಕ್ವ ಆಗಿರುವುದಿಲ್ಲ ಆದ್ದರಿಂದ ನಾವು ಸಬ್ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಅದರ ಡಿಟರ್ಮಿನೆಂಟ್ 2 ಆರ್ಡರ್ನ ಮ್ಯಾಟ್ರಿಕ್ಸ್ನ ನಿರ್ಣಾಯಕವು ನಾನ್ಜೀರೋ ಆಗಿರುತ್ತದೆ. ಮತ್ತು ಅಲ್ಲಿ ನಾವು ಈಗ ನಿರ್ಧರಿಸಬಹುದು ರ್ಯಾಂಕ್ 2 ಆಗಿರಬೇಕು. ನಾವು ರ್ಯಾಂಕ್ ಅನ್ನು ಪಡೆಯುವ ಹಿಂದಿನ ಪ್ರಕ್ರಿಯೆಗಿಂತ ಸ್ವಲ್ಪ ಕಷ್ಟವಾಗಿದ್ದರೂ ರೋ ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ಗೆ ನಾವು ಕಡಿಮೆಗೊಳಿಸಿದ್ದೇವೆ ಮತ್ತು ನಂತರ ನಾವು ಇಲ್ಲಿ ರ್ಯಾಂಕನ್ನು ಸುಲಭವಾಗಿ ಗುರುತಿಸಬಹುದು ನೀವು ಈ ವಿಭಿನ್ನ ನಿರ್ಧಾರಕಗಳನ್ನು ಹುಡುಕಬೇಕು ಮತ್ತು ಪರಿಶೀಲಿಸಬೇಕು. ಏನಾದರೂ ನಾನ್ಜೀರೋ ಆಗಿರಲಿ ಉದಾಹರಣೆಗೆ ಇದು ಸುಲಭವಾಗಿದ್ದರಿಂದ ನಾವು ಸುಲಭವಾಗಿ ನೋಡಿದ್ದೇವೆ ಈ ಸಬ್ಮ್ಯಾಟ್ರಿಕ್ಸ್ 0ಯನ್ನು ಡಿಟರ್ಮಿನೆಂಟ್ ಮಾಡುತ್ತದೆ ಆದ್ದರಿಂದ ರ್ಯಾಂಕ್ 2 ಆಗಿರುತ್ತದೆ. ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ತೆಗೆದುಕೊಂಡರೆ 1 1 1 ಇಲ್ಲಿ ಡಿಟರ್ಮಿನೆಂಟ್ 1 ಆಗಿದೆ ಅದು 0ಗೆ ಈಕ್ವಲ್ ಆಗಿರುವುದಿಲ್ಲ ಎಂದು ನಮಗೆ ತಿಳಿದಿದೆ. ಮತ್ತು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ರ್ಯಾಂಕ್ 3. ಕನ್ಕ್ಲೂಷನ್ಗೆ ಬರುವುದಾದರೆ ಒಂದು ರ್ಯಾಂಕ್ನ ವಿವಿಧ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ಒಂದು ರೆಡ್ಯೂಸ್ಡ್ ಎಕಲಾನ್ ಫಾರ್ಮ್ನಲ್ಲಿನ ಪಿವೋಟ್ಗಳ ಸಂಖ್ಯೆಯಾಗಿದೆ. ಇನ್ನೊಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ರೋಗಳ ಸಂಖ್ಯೆ ಆಗಿದೆ. ಹಲವಾರು ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಾಲಂಗಳು ಇದ್ದವು. ಮತ್ತು ನಾವು ಕಾಲಮ್ ಸ್ಪೇಸ್ ಡೈಮೆನ್ಷನ್ನ ಬಗ್ಗೆ ಮಾತನಾಡಬಹುದು ಅದು ರೋ ಸ್ಪೇಸ್ನ ರ್ಯಾಂಕ್ ಡೈಮೆನ್ಷನ್ ಅಲ್ಲದೆ ಬೇರೇನೂ ಅಲ್ಲ. ಅದು ಕೂಡ ರ್ಯಾಂಕ್ ಆಗಿದೆ. ಮತ್ತು ನಾವು ರ್ಯಾಂಕ್ ಅನ್ನು ಡಿಟರ್ಮಿನೆಂಟ್ಗಳ ರೀತಿಯಲ್ಲಿಯೂ ಚರ್ಚಿಸಿದ್ದೇವೆ. ಆದ್ದರಿಂದ ಇವು ಇಲ್ಲಿ ಬಳಸಲಾದ ಉಲ್ಲೇಖಗಳಾಗಿವೆ. ಮತ್ತು ನಿಮಗೆ ಧನ್ಯವಾದಗಳು.